ಮುಖ್ಯಮಂತ್ರಿ, ಅಂಧ ದರ್ಬಾರ್, ಅಂಧ ರಾಜ್ಯವನ್ನ ಮಾಡಿದಂತ, ರಾಜ್ಯದ ಕಾನೂನನ್ನ ಕತ್ತಲೆಯ ಕೈಗಳಿಗೆ ಕೊಟ್ಟಂತ ರಾಜ್ಯ ಸರ್ಕಾರ, ದ ಗ್ರೇಟ್ ಸಮಾಜವಾದಿ ಮಜಾವಾದಿ ಸಿದ್ದರಾಮಯ್ಯ IPL ಗೆದ್ದಿದ್ದು RCB ತಂಡ. ಆದರೆ ಫೋಟೋ ತೆಗೆಸ್ಕೊಂಡು ಪೋಸ್ ಕೊಟ್ಟಿದ್ದು KPSC ತಂಡ. IPL ಗೆದ್ದಿದ್ದು RCB ತಂಡ, ಫೋಟೋ ತೆಗೆಸ್ಕೊಂಡು ಪೋಸ್ ಕೊಟ್ಟಿದ್ದು KPCC ತಂಡ. ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್, DK ಶಿವಕುಮಾರ್ ಬೌಲರ್. ಮುಖ್ಯಮಂತ್ರಿಗೆ ಏನಾದರೂ ಮಾಡಿ ಸೆಂಚುರಿ ಹೊಡೆದ್ಬಿಡ್ಬೇಕು ಅಂತ ಅವರು 5 ವರ್ಷ, DK ಶಿವಕುಮಾರ್ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ಬೋಲ್ಡ್ ಮಾಡಬೇಕು ಅಂತ ಅವರು. ಈ ಬೋಲ್ಡ್ ಸೆಂಚುರಿ ಮತ್ತೆ ರನ್ಔಟ್ ಮಾಡಿಸ್ಬೇಕು ಅಂತ. ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಹಿಟ್ ವಿಕೆಟ್ ಇವೆರಡರ ಮಧ್ಯೆ ಹೋಯ್ತಪ್ಪ. ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗು, ಡಾಕ್ಟ್ರು 11 ಜನರ ಬಲಿಯಾಗಿದೆ. ಹಿಟ್ ವಿಕೆಟ್ ಆಗಿದ್ದು ರಾಜ್ಯದ ಜನ, ನಾವು. ಇವ್ರಿಗೆ ಕ್ರಿಕೆಟ್ ಬಗ್ಗೆ ACBನೂ ಗೊತ್ತಿದ್ದಂಗಿಲ್ಲ ಇವರಿಗೆ. ನನಗೆ ACB ರಚನೆ ಮಾಡಿದ್ ಗೊತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗೆ. ಲೋಕಾಯುಕ್ತ ತೆಗೆದಾಕಿ ACBನ ರಚನೆ ಮಾಡಿದ್ದು ಗೊತ್ತು. ABCDನೂ ಗೊತ್ತಿಲ್ಲ ಇವರಿಗೆ ಕ್ರಿಕೆಟ್ ಬಗ್ಗೆ. ಏನು ಇಡೀ KPCC ತಂಡ ಮೈದಾನಕ್ಕೆ ಇಳಿದು ಬ್ಯಾಟಿಂಗು ಫೀಲ್ಡಿಂಗ್ ಮಾಡಿದ ರೀತಿ ನಾನು ನೋಡ್ತಾ ಇದ್ದೆ. ಅವ್ರು ಯಾರೋ ಕ್ಯಾಪ್ಟನ್ಗೆ ಕೈ ಕೊಟ್ಟು ಆ ಟ್ರೋಫಿನ ಎತ್ಕೊಂಡು ಹೋಗ್ತಾರೆ ಅಂತ, ಆ ಟ್ರೋಫಿ ಅವ್ರ ಕೈಗೆ ಸಿಗ್ಲೇ ಇಲ್ಲಣ್ಣ. ಬಿರಿ ಇವ್ರ ಕೈಲೇ ಓಡಾಡ್ತಾ ಇತ್ತು. ಆ ಕೂಲಿಂಗ್ ಗ್ಲಾಸು, ಅವ್ರ ಕುಟುಂಬದವರೆಲ್ಲ ಕೂಲಿಂಗ್ ಗ್ಲಾಸ್ಗಳು ಹಾಕೊಂಡು ಫೋಟೋಗಳು ತಗೊಂಡು ಆ ಕಪ್ಪುಗಳಿಗೆ ಇಟ್ಟಿದ್ದೆ. ಪಾಪ ಆಡ್ದವರು ಕಷ್ಟ ಬಿದ್ದು ಬೆವರು ಸುರಿಸಿ ವರ್ಷಾನ್ಗಟ್ಲೆ ಟ್ರೈನಿಂಗ್ ತಗೊಂಡು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಆಟ ಆಡಿದವರು ಕಾಣೆ ಆಗೋಗ್ಬಿಟ್ರು. ಹಿಂದೆ ತಳ್ಳಿಬಿಟ್ರು ಅವ್ರನ್ನ, ಹೊರಟೋಗ್ಬಿಟ್ರು ಅವರೆಲ್ಲ ಹಿಂದೆ. ಈ ಸಂಭ್ರಮಾಚರಣೆ ಆತುರದ ಕ್ರಮ ಅಂತೇಳಿ ಈಗ ಒಬ್ಬೊಬ್ಬರೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ನಾನು ಈ ಕಾಂಗ್ರೆಸ್ಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಸಮಾರಂಭದ ಬಗ್ಗೆ ನೀವು ತಪ್ಪು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ, ಒಪ್ಕೊಂಡಿಲ್ಲ ಅಂದ್ರೆ ನೀವು ಈ ಸಮಾರಂಭವನ್ನ ಆತುರವಾಗಿ ಯಾಕೆ ಮಾಡಿದ್ರಿ? ಇದು ಎಕ್ಸ್ಪೆಷಲಿ ಯುವಕರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ, ಪ್ರಶ್ನೆ ಇಲ್ಲ. ಸ್ವಾಮಿ, ನಿಮ್ಮ ಸಮರ್ಪಣಾ ಸಮಾವೇಶ ಮಾಡಿದ್ರಲ್ಲ ಬಳ್ಳಾರಿಯಲ್ಲಿ, 3 ದಿನ ಮುಖ್ಯಮಂತ್ರಿ ಪಂಚೆ ಹಾಕೊಂಡು ಹೋಗಿದ್ದು, ಇವರು ಶಾಲು ಹಾಕೊಂಡು ಹೋಗಿದ್ದು, ಬೆಂಗಳೂರು ಮಳೆ ಬಂದು ಮುಳುಗುತ್ತಿರುವ ಬೆಂಗಳೂರು, ಕಾಣೆಯಾದ ಬೆಂಗಳೂರಿನ ರಸ್ತೆಗಳು, ಸಾವಿನ ಅಂಚಿನಲ್ಲಿರ್ತಕ್ಕಂಥ ಬೆಂಗಳೂರಿನ ಜನ, ಇದನ್ನು ಬಿಟ್ಟು ಓಡೋಗಿದ್ದೆ ಸಮಾವೇಶ ರೆಡಿ ಮಾಡೋಕ್ಕೆ, ಕಾಂಗ್ರೆಸ್ ಸಮಾವೇಶಕ್ಕೆ, ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಹೋಗೋಕ್ಕೆ ಓಡಿದ್ದೆ. ಇದು ವಿದ್ಯಾರ್ಥಿಗಳ ಸಮಾವೇಶ, ದೇಶದ ಭವಿಷ್ಯ, ರಾಜ್ಯದ ಭವಿಷ್ಯನ ಕೊಡೋ ವಿದ್ಯಾರ್ಥಿಗಳ ಸಮಾವೇಶಕ್ಕೆ 1 ಗಂಟೆನೂ ಸಮಯ ಕೊಡಲಿಲ್ಲಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಮಾನ ಮರ್ಯಾದೆ ಇದೆಯಾ? ಅದಕ್ಕೆ ತಯಾರಿ ಮಾಡೋಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರಿ, ಎಷ್ಟು ಸಮಯ ಕೊಟ್ರಿ? ಅದರಲ್ಲಿ 1% ಸಮಯವನ್ನ ಇಲ್ಲಿ ಕೊಟ್ಟಿದ್ರೆ ನೀವು ಈ 11 ಜನರ ವಿದ್ಯಾರ್ಥಿಗಳ ಜೀವನವನ್ನ ನೀವು ಉಳಿಸ್ಬೋದಾಯ್ತು. ಇದರಲ್ಲಿ ನಾನು ಕ್ರಿಕೆಟ್ ಪ್ಲೇಯರ್ಗಳ ಭಾಗಿ ಮಾಡಲ್ಲ. ವಿರಾಟ್ ಕೊಹ್ಲಿದು ತಪ್ಪಿಲ್ಲ, ಅವ್ರ ತಂಡದವ್ರದ್ದು ತಪ್ಪಿಲ್ಲ ನನ್ನ ಪ್ರಕಾರ. ಪೊಲೀಸರ ಮೇಲೆ
ಹೈಕೋರ್ಟಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಹೈಕೋರ್ಟಲ್ಲಿ ಫೈಲ್ ಆದ ತಕ್ಷಣ ಬೇರೆ ಬೇರೆ ಘಟನೆ ನಡೆದಿದೆ, ಚಿಮಾರಿ ಹಾಕಿದ್ದಾರೆ. ಪೊಲೀಸ್ ಕಮಿಷನರ್ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಕಮಿಷನರ್ ಒಬ್ಬ ಸಸ್ಪೆಂಡ್ ಮಾಡಿದ್ದೀರಾ. 5 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀರಾ. ರಾಜ್ಯದ ಜನರ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ, ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ. ಯಾವಾಗೂ ಪೊಲೀಸರ ವಿರುದ್ಧ ಮಾತಾಡುವಂತ ಜನ ಇವತ್ತು ಫಸ್ಟ್ ಟೈಮ್ ಪೊಲೀಸರ ಪರವಾಗಿ ವಿ ಆರ್ ವಿತ್ ಪೊಲೀಸ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಾವು ಕಣ್ಣಲ್ಲಿ ನೋಡಿದಿರಿ, ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಆ ವಿಜುವಲ್ಸ್ ತೋರಿಸ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಮನೇಲಿ ಕೂತ್ಕೊಂಡು. ಒಬ್ಬ ಹೆಣ್ಣುಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ ಪೊಲೀಸರು. ಆ ತಲೆ ಕೂದಲು ನೆಲಕ್ಕೆ ತಾಕೊಂಡು ಹೋಗ್ತಾ ಇದೆ. ಎತ್ಕೊಂಡು ಹೋಗ್ತಾ ಇದ್ದರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ, ಡಿ ಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನವರಲ್ಲ, ಎತ್ಕೊಂಡು ಹೋಗ್ತಾ ಇದ್ದಿದ್ದು ಪೊಲೀಸರು. ಆಕ್ಸಿಜನ್ ಸಿಗದೆ ಕಂಜೆಷನ್ ಆಗಿ ಸಾಯ್ತಾ ಇದ್ದವ್ರಿಗೆ ಫಸ್ಟ್ ಏಡ್ ಮಾಡ್ತಾ ಇದ್ದವರು ಪೊಲೀಸರು. ಅವ್ರನ್ನೆಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತಗೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅವಕಾಶ ಮಾಡಿದ್ದು ಪೊಲೀಸರು. ಗಾಯಾಳಿಗೆ ಚಿಕಿತ್ಸೆ ಕೊಡಿಸ್ತಾ ಇರೋರು ಪೊಲೀಸರು. ನೀವು ಕಾಂಗ್ರೆಸ್ ಅವ್ರು ಏನು ಮಾಡಿದ್ರಿ? ಫೋಟೋ ಕ್ಲಿಕ್, ಕನ್ನಡಕ ಹಾಕೊಂಡು ಏನು ತರಾವರಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರಿ. ಹಾಂ, ಅದೇನು ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಮೊಸರು ತಿಂದವರು ನೀವು, ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸರು. ಕೊನೆಯಲ್ಲಿ ಅಲ್ಟಿಮೇಟ್ ಆಗಿ ಲಾಸ್ಟಲ್ಲಿ ಸಿನಿಮಾದಲ್ಲಿ ಬರೋ ರೀತಿ ನೀವು ಅವ್ರ ಕೈ ಕೆಸರು ಮಾಡಿದ್ರೆ ಮೊಸರು ತಗೊಂಡೋಗ ಅವ್ರ ಮೂತಿಗೆ ಉಳಿಸ್ಬಿಟ್ಟು ಸಸ್ಪೆಂಡ್ ಮಾಡಾಕ್ಬಿಟ್ರಿ ಅವ್ರನ್ನೆಲ್ಲ. ಯಾವ ನ್ಯಾಯ ಇದು? ನೀವು ಸರ್ಕಾರ ಹೇಳ್ತೀರಾ ಏನು ರಾಜಕಾರಣ ಮಾಡ್ತೀರಾ ಅಂತ. ಹೌದ್ರಿ, ನಾವು ರಾಜಕಾರಣ ಮಾಡ್ತೀರಿ. ನ್ಯಾಯ ಸಿಗೋವರೆಗೂ ರಾಜಕಾರಣ ಮಾಡ್ತೀರಿ. ನೀವು ಯಾರೋ ಗೂಬೆ ಕೂತಿಸಕ್ಕೆ ಯಾರ ಮೇಲೋ ಬಲಿಪಶು ಬಕ್ರ ಅರಕೆಯ ಕುರಿ ಮಾಡ್ತಿದ್ದೀರಲ್ಲ, ಅದರ ವಿರುದ್ಧವಾದಂಥ ರಾಜಕಾರಣ ನಮ್ಮದು. ಅರಕೆಯ ಕುರಿ ಮಾಡಕ್ಕೆ ಹೊರಟಿದ್ದೀರಲ್ಲ, ಇದರ ವಿರುದ್ಧದ ರಾಜಕಾರಣ ನಾವು ಮಾಡ್ತಾ ಇರೋವಂಥದ್ದು. ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದೀರಿ. ಜನ ನಮ್ಮನ್ನು ವಿರೋಧ ಪಕ್ಷವಾಗಿ ಕೂತಿಸಿರೋದು, ಸರ್ಕಾರ ತಪ್ಪನ್ನ ಮಾಡಿರೋದನ್ನ ಹೇಳಕ್ಕೆ ನಮ್ಮನ್ನು ಇಲ್ಲಿ ಕೂತಿಸಿರೋವಂಥದ್ದನ್ನು ನಿಮಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಇನ್ನೊಂದು ಪ್ರಶ್ನೆಯನ್ನು ಕುಮಾರಣ್ಣ ಅವರು ಮಾತಾಡ್ತಾರೆ. ಅದಕ್ಕೆ ಮುಂಚೆ ನೋಡಿ, ನಮ್ಮ FIR ಪ್ರಾಥಮಿಕ ವರದಿಯಲ್ಲಿ ಹೇಳಿದ್ದಾರೆ. ನಾನು ಪ್ರಾಥಮಿಕ ವರದಿ ಇಲ್ಲಿದೆ, ನಾನು ಅದರಲ್ಲಿ ಒಂದು ಲೈನ್ ಬರೆದಿದ್ದಾರೆ. ಆಡಳಿತ ಮಂಡಳಿಯವರಿಗೆ ಮನವರಿಕೆ ಮಾಡಲಾಗಿತ್ತು, ಅನುಮತಿ ನೀಡಲು ನಿರಾಕರಿಸಲಾಗಿತ್ತು. ಆದರೂ ಸಹ ಅವರು ನನ್ನ ಸಲಹೆಯನ್ನು ಒಪ್ಪದೆ RCB ಫ್ರಾಂಚೈಸಿಯವರು ಸಮಾವೇಶ ಉದ್ದೇಶಿಸಿ 4/6/25 ಸಂಜೆ ಕಾರ್ಯಕ್ರಮ ಮಾಡಬೇಕಾಗುತ್ತದೆ ಎಂದು ಒತ್ತಾಯ ಮಾಡ್ತಾರೆ. ಯಾರು? FIR ಅಲ್ಲಿ ಹೇಳಿರೋದು. ಅಲ್ಲ ರೀ, ನಾವೇನಾದರೂ ಸರ್ಕಾರ ಪರ್ಮಿಷನ್ ಕೊಡ್ದಿರೋ ಕಾರ್ಯಕ್ರಮ ಮಾಡಿದ್ರೆ 1000 ಜನ ಪೊಲೀಸವ್ರನ್ನ ಕರ್ಕೊಂಬಂದು ನಿಲ್ಲಿಸಿ ಎತ್ತಿ ಕತ್ತುಂಪಟ್ಟಿ ಹಿಡ್ಕೊಂಡು ಹೋಗಿ ಒಳಗಡೆ ಹಾಕ್ತಿರಲ್ಲ. ನಿಮ್ಮ ಯೋಗ್ಯತೆಗೆ ಅಷ್ಟು ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಲ್ರಿ? ಯಾಕೆ ಈಗ ಅನಾಥರೈಸ್ ಫಂಕ್ಷನ್ ಅಂತ ನೀವೇ ಹೇಳಿದಿರಾ FIR ಅಲ್ಲಿ? ಯಾಕೆ 144 ಸೆಕ್ಷನ್ ಹಾಕಿಲ್ಲ ನೀವು? ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. 144 ಸೆಕ್ಷನ್ ಹಾಕಿದ್ರೆ ಯಾಕೆ ಯಾರು ಬರ್ತಾ ಇದ್ರು? ಜನ ಯಾಕೆ ಬರ್ತಾ ಇದ್ರು? ಅನಾಥರೈಸ್ ಅಲ್ವಾ? ನಿಮ್ಮ FIR ಅಲ್ಲಿ ಇರೋ ಪ್ರಕಾರ ಇಟ್ ಈಸ್ ಅನಾಥರೈಸ್, ಬಲಾತ್ಕಾರ ಅಂತ ಹಾಕಿದ್ದೀರ. ಪೊಲೀಸರ ಮೇಲೆ ಬಲಾತ್ಕಾರ ಅಂದಮೇಲೆ 144 ಸೆಕ್ಷನ್ ಹಾಕಿ ನೀವು ಅದನ್ನ ರದ್ದು ಮಾಡ್ಬೋದಾಯ್ತಲ್ಲ. 144 ಸೆಕ್ಷನ್ ಆದ್ರೆ ನೋಡಿ, ಅಲ್ಲಿ ಯಾರು ಬರ್ತಾನೆ ಇರಲಿಲ್ಲ. ನಿಮ್ಮ FIR ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಏನು ಹಾಕಿದ್ದೀರ? ಎಂಬರೇಸ್ಮೆಂಟ್ ಟು ದಿ ಗೌರ್ಮೆಂಟ್ ಆರ್ಡ್ರಲ್ಲಿ, ಸಸ್ಪೆನ್ಷನ್ ಆರ್ಡ್ರಲ್ಲಿ ಸರ್ಕಾರಕ್ಕೆ ಎಂಬರೇಸ್ಮೆಂಟ್ ಆಯ್ತಂತೆ. ಅದಕ್ಕೆ ಗೌರ್ಮೆಂಟ್ ಆಕ್ಷನ್. ಅವರ ಕೊನೆಯ ಲೈನು, ಸರ್ಕಾರಕ್ಕೆ ಎಂಬರೇಜ್ ಮಾಡಿದ್ರೆ ಪೊಲೀಸವ್ರನ್ನ ಯಾಕ್ರಿ ಸಸ್ಪೆಂಡ್ ಮಾಡಬೇಕು? ಇಡೀ ನಾವು ನಮ್ಮೆಲ್ಲ ಕುಮಾರಣ್ಣವ್ರು ಇರ್ಬೋದು, ನಮ್ಮ ವಿಜಯೇಂದ್ರ ಇರ್ಬೋದು, ನಾರಾಯಣ ಸ್ವಾಮಿಯವರು, ನಾವೆಲ್ಲರೂ ಕೂಡ ಸರ್ಕಾರ ಅಪರಾಧಿ ಅಂತ ಹೇಳಿರೋದು ನಾವು. ಸರ್ಕಾರ ಅಪರಾಧಿ,
ಹೇಳಿರೋದ್ನ ನಾವು. ತಪ್ಪಿತಸ್ಥರು ಸರ್ಕಾರ. CM ಮನೆಗೆ ಕರ್ಕೊಂಡೋದಾರೆ ಯಾರು? ಈ ಫ್ರಾಂಚೈಸಿಯವ್ರನ್ನ ಕರ್ಕೊಂಡೋದಾರೆ ಯಾರು? CM ಮನೆಯಲ್ಲಿ ಪೊಲೀಸ್ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ CM ಹೇಳಿದವರು ಯಾರು? ಆಮೇಲೆ ಆ ಫ್ರಾಂಚೈಸಿಯವ್ರಿಗೆ ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಅವ್ರಿಗೆ ಯಾರೇನಾನ ಹೇಳಿ, ನಾನು ಹೇಳ್ತಾ ಇದ್ದೀನಿ, ಮಾಡ್ಕೋ ಹೋಗ್ರಿ. ಉಳಿದಿದ್ದು ಕುಮಾರಣ್ಣ ಹೇಳ್ತಾರೆ, ಅದ್ರ ಸೀರಿಯಸ್ ಇದೆ, ಅದು ಸೀರಿಯಲ್ ಇದೆ, ಸೀರಿಯಲ್ ಥರ ಅದು. ಆಮೇಲೆ ಪೊಲೀಸವ್ರು ಕೇಳ್ದೇನೆ ಎಲ್ಲ ಅನುಮತಿ ಗಿನುಮತಿ ಏನೂ ಇಲ್ಲ ಮಾಡಿಬಿಟ್ರು. ಪೊಲೀಸವ್ರು ಏನು ಹೇಳಿದ್ರು? ನಾವು ಪರ್ಮಿಷನ್ ಕೊಡಲ್ಲ ಅಂದರು. ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? 2 ಕಡೆ ಪ್ರೋಗ್ರಾಮ್ ಬೇಡ ಅಂತ ಪೊಲೀಸವ್ರು ಹೇಳಿದ್ರು. ಯಾಕೆ ಅಂದರೆ 2 ಕಡೆ ಯಾಕೆ ಪೊಲೀಸವ್ರು ಬೇಡ ಅಂತ ಹೇಳಿದ್ರು ಅಂದರೆ, ಒಂದು ಕರ್ನಾಟಕದಲ್ಲಿದೆ, ವಿಧಾನಸೌಧ ಕರ್ನಾಟಕದಲ್ಲಿದೆ, ಚಿನ್ನಸ್ವಾರಿ ಸ್ಟೇಡಿಯಮ್ಮು ತಮಿಳ್ನಾಡಲ್ಲಿದೆ. ನಾನೆಲ್ಲ ಹೇಳಿರೋದು, ರಾಜ್ಯದ ಮುಖ್ಯಮಂತ್ರಿ ಹೇಳಿರೋದು. ನೋಡ್ರಿ, ನಾನು ವಿಧಾನಸೌಧ ಏನು ಗಲಾಟೆ ಆಗಿಲ್ಲ, ಅಲ್ಲಿ ಪಕ್ಕದ ಚಿನ್ನಸ್ವಾಮಿ ಅಲ್ಲಿ ಗಲಾಟೆ ಆಗಾಯಿತು. ಅಂದರೆ ಅದು ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಹೋಗ್ತಾರೆ. ಅಂದರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಒಂದು ಫಂಕ್ಷನ್ ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಹತ್ರ. ಯಾಕೆಂದರೆ ಇಂದೊಂದು ದಿನ ರಾತ್ರಿ ಎಲ್ಲ ಪೊಲೀಸರು ಬೀದಿಯಲ್ಲಿ ನಿಂತಿದ್ದಾರೆ. ಮನೆಗೆ ಬಂದಿರೋದೇ ಬೆಳಗ್ಗೆ 6 ಗಂಟೆಗೆ. ಅವರು ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ. ಆದರೆ ನೀವು ಪೊಲೀಸರಿಗೆ ತಿರುಗೇಟ್ ಕೊಟ್ಟು ಕಾನೂನನ್ನು ಕೈಗೆ ತಗೊಂಡಿದ್ದೀರ. ಸರ್ಕಾರ ಯಾವ ಅಧಿಕಾರ ಇದೆ ನಿಮಗೆ? ನೀವು ಎಷ್ಟೇ ದೊಡ್ಡವರು ಇರ್ಬೋದು, ಸರ್ಕಾರ ಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ನೀವು ಎಷ್ಟೇ ದೊಡ್ಡವರು ಇದ್ರೂ ಕಾನೂನಿಗಿಂತ ದೊಡ್ಡವರಲ್ಲ. ನೀವು ಕಾನೂನಿಗಿಂತ ದೊಡ್ಡವರಲ್ಲ. ಲಾ ಈಸ್ ಗ್ರೇಟ್. ಆದರೆ ಕಾನೂನನ್ನು ನೀವು ಕೈಗೆ ತಗೊಂಡು ಪೊಲೀಸರನ್ನು ದಬ್ಬಾಳಿಕೆ ಮಾಡಿದ್ದೀರ. ಪೊಲೀಸ್ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಆಗಬೇಕಾಯ್ತು. ಆಕ್ಷನ್ ಇವತ್ತು ಈ 11 ಸಾವಿಗೆ ನೇರ ಕಾರಣ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಕೂಡ ಫೋಟೋ ಶೋನಲ್ಲಿದ್ದರೆ ಕೊಡ್ತು ಜನರ ಒಂದು ವಿಚಾರವಾಗಿ ಯಾರೂ ಇರಲಿಲ್ಲ. ನಾನು ಹೇಳ್ತೀನಿ ಮುಖ್ಯಮಂತ್ರಿಗೆ ಒಂದೇ ಕೊನೆಯಲ್ಲಿ ನನ್ನ ಹೇಳೋವಂಥದ್ದು, ಮುಖ್ಯಮಂತ್ರಿಗಳಿಗೆ ಏನು ತಪ್ಪೇ ಆಗಿಲ್ಲ ಅಂತ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ನೀವು. ಫಸ್ಟ್ ಆದ ಘಟನೆ ಆದಮೇಲೆ ನೀವು ಪ್ರೆಸ್ ಮೀಟಲ್ಲಿ ನಮ್ದೇನು ತಪ್ಪಿಲ್ಲ, ಯಾರೋ ಕ್ರಿಕೆಟ್ ನಡೆಸೋರು ಮಾಡಿರೋ ತಪ್ಪು ಅಂದ್ರಿ. ಫಸ್ಟ್ ಏನು ಮಾಡಿದ್ರಿ? DC ತನಿಖೆ ಅಂದ್ರಿ, ಡೆಪ್ಟಿ ಕಮಿಷನರ್ ತನಿಖೆ ಅಂದ್ರಿ. ನಿಮ್ಮ ಸರ್ಕಾರ ಅಂದರೆ ಯೋಗ್ಯತೆ ಇರಬೇಕು. ಸರ್ಕಾರಕ್ಕೆ ಸರ್ಕಾರ ಅಂದರೆ ಒಂದು ಮಾನ ಮರ್ಯಾದೆ ಇರೋವಂಥದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್ಕಾರ ಅಂದರೆ ಮುಗೀತು. ಸರ್ಕಾರ ಅಂತ ಹೇಳಿದ್ರೆ ಒಂದು ಆದೇಶ ಹೊರಟ್ರೆ ಅದೇ ತೊಗಲಕ್ಕಲ್ಲ. ಸರ್ಕಾರ ಈಸ್ ನಾಟ್ ಎ ತೊಗಲಕ್ಕಲ್ಲ. ಸರ್ಕಾರ ತೊಗಲಕ್ಕ ಆಗ ಸಾಧ್ಯನೇ ಇಲ್ಲ. ಸರ್ಕಾರದ ಆದೇಶ ಅಂದ್ರೆ ನಡುತ್ತಾರೆ ಎಲ್ಲ ಗಡ 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 ಅಂತ. ಮ್ಯಾಜಿಸ್ಟ್ರೇಟ್ ಆಯಿತು, ಮಾರನೇ ದಿನ ಚೇಂಜ್, ನಿವೃತ್ತ ನ್ಯಾಯಾಧೀಶರು. ಅವ್ರು ಪರ್ಮನೆಂಟ್ ಯಾರೋ ಇದ್ದಾರೆ, ಒಬ್ಬರು ಯಾರು ಪರ್ಮನೆಂಟ್ ಕೊನ್ನ ಆಮೇಲೆ ಈಗ CID ಒಂದು ಕೇಸು, ತನಿಖೆಗಳು 3. ಇದು ಯಾವ ರೀತಿ ನಿಮ್ಮ ಹಗರಣಗಳು, ಮೂಢ ಹಗರಣ, ವಾಲ್ಮೀಕಿ ಹಗರಣ ಮುಚ್ಚಾಕುವಂಥದ್ದಕ್ಕೆ ಇದೊಂದು ಸ್ಕೀಮ್ ಅಷ್ಟೇ. ಇದಲ್ಲ, ಇದನ್ನು ಹಂಗೆ ಮಾಡ್ತಾ ಇದ್ದೀರ. ನಾವು ಇವತ್ತು ನಮ್ಮ JDSನ ನಾಯಕರು, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಅಪರಾಧಿ. ಈ ಅಪರಾಧಿ ಸರ್ಕಾರ ಇರೋದ್ರಿಂದ ಇದನ್ನು ತನಿಖೆ ಮಾಡುವಂಥದ್ದಕ್ಕೆ ಅಧಿಕಾರ ಇಲ್ಲಿನ ಪೊಲೀಸರಿಗಿಲ್ಲ, ಇಲ್ಲಿನ DC-ಗೆ ಇಲ್ಲ, ಅಧಿಕಾರ ಇಲ್ಲ. ಅವ್ರಿಗೇನು ಅಧಿಕಾರ ಇದೆ? ಮೂಲೆ ಸೇರ್ಕೊಂಡ್ಬಿಡ್ತಾರೆ ಇವರೆಲ್ಲ ಹೋಗಿ. ಅಧಿಕಾರ ಇರುವಂಥದ್ದು ಚೀಫ್ ಜಸ್ಟಿಸ್, ಸಿಟ್ಟಿಂಗ್ ಜಡ್ಜ್, ಅವರಿಂದ ಮಾಡಬೇಕು. ನಮಗೆ CBI ಮಾಡಿದರೆ ಒಳ್ಳೇದಿತ್ತು, ಆದರೆ ನೀವು CBIನ ನಂಬೋದೇ ಇಲ್ಲಲ್ಲ. ಅದರಿಂದ ಈ ತನಿಖೆ
ಆಗಬೇಕು. ಹಾಗಾದಾಗ ಮಾತ್ರ ನ್ಯಾಯ ಸಿಗುತ್ತೆ. ಇದರಲ್ಲಿ ನಿಮಗೆ ಅನುಮತಿ, ಈ ಕಾರ್ಯಕ್ರಮ ಮಾಡೋಕ್ಕೆ ಅನುಮತಿ ಕೊಟ್ಟವ್ರು ಯಾರು, ಅನುಮತಿ ಕೊಡ್ಸೋಕ್ಕೆ ಫೋರ್ಸ್ ಮಾಡಿದವ್ರು ಯಾರು, ಯಾರ ಚಿತಾವಣೆಯಿಂದ ಈ ಅನಾಹುತ ಆಗಿದೆ, ಯಾರ ಮಾತುಗಳಿಂದ ಈ ಸಾವುಗಳಾಗಿದೆ, ಇದಕ್ಕೆಲ್ಲ ಸರಿಯಾದಂಥ ಒಂದು ಈ ಅಂಧ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು. ನಾವು ಬೆಳಕನ್ನು ಹುಡುಕ್ತಾ ಇದ್ರಿ, ಕತ್ತಲೆ ರಾಜ್ಯದಲ್ಲಿ ನಾವು ಬೆಳಕನ್ನು ಹುಡುಕಕ್ಕೆ ಹೊರಟಿದ್ರಿ. ನ್ಯಾಯಕ್ಕಾಗಿ ಬೆಳಕನ್ನು ಹುಡುಕ್ತೀರಿ ನಾವು. ಆ ಬೆಳಕು ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಜಂಟಿ ಗೋಷ್ಠಿಗೆ ನಮ್ಮ ಕುಮಾರಣ್ಣ ಅವರು ಬಂದಿದ್ದಾರೆ, ಅವ್ರು ಮಾತಾಡ್ತಾರೆ.